ನಮಸ್ಕಾರ ಫ್ರೆಂಡ್ಸ್, ನಾನು ಜೆನಿ ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯಾರನ್ನ ನೋಡಬೇಕು ಅಂತ ಅಂದರೆ, ಆ್ಯಕ್ಚುಲಿ ನಾನು ರಿಲಯನ್ಸ್ ಪಾರ್ಟ್ 1ನಲ್ಲಿ ಬಂದು ಧೀರುಭಾಯಿ ಅಂಬಾನಿ ಬಗ್ಗೆ ನಾನು ಮಾತಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ಕೊನೆಯದಾಗಿ ನಾನು ಹೇಳಿದ್ದೆ, ಅವರು ಧೀರುಭಾಯಿ ಅಂಬಾನಿ ಅವರ ಇಬ್ಬರು ಮಕ್ಕಳು ಯಾರಿದ್ದಾರೆ, ಒಂದು ಅನಿಲ್ ಅಂಬಾನಿ, ಇನ್ನೊಂದು ಮುಖೇಶ್ ಅಂಬಾನಿ. ಸೊ ಇವ್ರ ಬಗ್ಗೆ ನಾನು ಸೆಕೆಂಡ್ ಪಾರ್ಟ್, ರಿಲಯನ್ಸ್ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಅಂದರೆ ರಿಲಯನ್ಸ್ದು. ಸೊ ಇದರಲ್ಲಿ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಏನು ಅಂತ ಹೇಳಿಬಿಟ್ಟು ಇದರಲ್ಲಿ ನೋಡೋಣ. ಸೊ ಇದರಲ್ಲಿ ಫಸ್ಟ್ ನೋಡಬೇಕು ಅಂತಂದರೆ ನಾನು ಬಂದು ಅನಿಲ್ ಅಂಬಾನಿ ಅವ್ರ ಬಗ್ಗೆ ನಾನು ಶಾರ್ಟಾಗಿ ಹೇಳಿ ಮುಗಿಸ್ತೀನಿ. ಸೊ ಅನಿಲ್ ಅಂಬಾನಿ ಬಂದು ಎಲ್ಲಿ ಹುಟ್ಟಿದ್ರು ಅಂತ ನೋಡಬೇಕಂದ್ರೆ ಮುಂಬೈ ಮಹಾರಾಷ್ಟ್ರದಲ್ಲಿ. ಅವರ ಡೇಟ್ ಆಫ್ ಬರ್ತ್ 4th ಜೂನ್ 1959. ಸೊ ಇವ್ರು ಬಂದು ಕಾಲೇಜ್ ಸ್ಟಡಿ ಎಲ್ಲಿ ಮಾಡಿದ್ರು ಅಂತ ನೋಡಬೇಕಂದ್ರೆ ಮುಂಬೈಯಲ್ಲಿ ಇವರ ಒಂದು ಸ್ಟಡಿ ಮಾಡಿದ್ದಾರೆ. ಮತ್ತು ಫರ್ದರ್ ಹೈಯರ್ ಸ್ಟಡಿಗೆ ಬಂದು ಇವರು ಯುನೈಟೆಡ್ ಸ್ಟೇಟ್ಗೆ ಹೋಗಿದ್ದಾರೆ. ಯಾರು? ಅನಿಲ್ ಅಂಬಾನಿ ಅವರು. ಸೊ ಇದು ಮತ್ತು ಇದನ್ನು ಬಿಟ್ಟು ನೆಕ್ಸ್ಟು ಅವರು ಬಿಸ್ನೆಸ್ ಏನು ಮಾಡಿದ್ರು ಅಂತ ನೋಡಬೇಕಂದ್ರೆ, ಬಿಸ್ನೆಸ್ ಬಂದು ಎರಡು ಅಂದರೆ ಯಾವುದು ಅಂದರೆ, ಈ ಯಾವಾಗ ಧೀರುಭಾಯಿ ಅಂಬಾನಿ ಅವರು ಬಂದು ತೀರೋದ್ರು, ಅವರ ಒಂದು ಬಿಸ್ನೆಸ್ ಬಂದು 2 ಪಾರ್ಟ್ ಆಯಿತು. ಅಂದರೆ ಒಂದು ಪಾರ್ಟು ಮುಖೇಶ್ ಅಂಬಾನಿಗೆ ಬಂತು, ಇನ್ನೊಂದು ಪಾರ್ಟು ಅನಿಲ್ ಅಂಬಾನಿಗೆ ಬಂತು. ಸೊ ಈಗ ಫಸ್ಟ್ ಬಂದು ಅನಿಲ್ ಅಂಬಾನಿಗೆ ಏನೆಲ್ಲ ಬಂತು ಇಂಡಸ್ಟ್ರಿ ಅಂತ ನೋಡೋಣ. ಸೊ ಅನಿಲ್ ಅಂಬಾನಿ ಅವರ ಒಂದು ಪೋರ್ಷನ್ ಅವರ ಏನು ಬಂತು ಅಂತ ನೋಡಬೇಕಂದ್ರೆ, ಅವರಿಗೆ ರಿಲಯನ್ಸ್ ಕಮ್ಯುನಿಕೇಷನ್ ಮತ್ತು ರಿಲಯನ್ಸ್ ಎನರ್ಜಿ. ಸೊ ಇದು ಎರಡು ಬಂದು ಅನಿಲ್ ಅಂಬಾನಿ ಅವರಿಗೆ ಬಂತು. ಸೊ ಅನಿಲ್ ಅಂಬಾನಿ, ನಾನು ಹೇಳ್ತಾ ಇರೋದು ಅನಿಲ್ ಅಂಬಾನಿ ಅವ್ರದ್ದು. ಸೊ ಅನಿಲ್ ಅಂಬಾನಿ ರಿಲಯನ್ಸ್ ಕಮ್ಯುನಿಕೇಷನ್ ಏನು ಮಾಡ್ತಾ ಇದ್ರು, ಸೊ ಇದು ಆ ಒಂದು ಟೈಮಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ರಿಲಯನ್ಸ್ ಕಮ್ಯುನಿಕೇಷನ್ ಅನ್ನುವಾಗ ಎಲ್ಲರೂ ಸಹ ರಿಲಯನ್ಸ್ ಸಿಂಬಲ್ ನಾವು ಯೂಸ್ ಮಾಡ್ತಾ ಇದ್ವಿ, ಮತ್ತು CDMA ಪ್ರತಿಯೊಂದು ಕೂಡ ಬಂದು ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ತುಂಬ ಒಂದು ಒಳ್ಳೆ ಲೆವೆಲಲ್ಲಿ ಇತ್ತು. ಮತ್ತು ಇದು ಬಿಟ್ಟರೆ ಎರಡು ರಿಲಯನ್ಸ್ ಎನರ್ಜಿ ಅಂತ ಹೇಳ್ತೀವಿ. ಸೊ ರಿಲಯನ್ಸ್ ಎನರ್ಜಿಯಲ್ಲಿ ಬಂದು 2008ರಲ್ಲಿ ಈ ರಿಲಯನ್ಸ್ ಎನರ್ಜಿ ಏನಿದೆ, ಸೊ ಇದು ಬಂದು ಪೀಕ್ ಲೆವೆಲಲ್ಲಿ ಹೋಗಿತ್ತು. ಸೊ ಪೀಕ್ ಲೆವೆಲಲ್ಲಿ ಇತ್ತು. ಆಗ ಅನಿಲ್ ಅಂಬಾನಿ ಅವರು ತುಂಬ ಒಂದು ಪೀಕ್ ಲೆವೆಲಲ್ಲಿ ಇದ್ದರು. ಎಲ್ಲದರಲ್ಲೂ ಸಕ್ಸಸ್ ಆಗಿ ಪೀಕ್ ಲೆವೆಲಲ್ಲಿ ಇದ್ದರು. ಎಸ್ಪೆಷಲಿ ಮೈನಾಗಿ ರಿಲಯನ್ಸ್ ಎನರ್ಜಿಯಲ್ಲಿ ಪೀಕ್ ಲೆವೆಲಲ್ಲಿ ಇದ್ದರು. ಸೊ ಇದರಲ್ಲಿ ಒಂದು ಒಳ್ಳೆ ಪ್ರಾಫಿಟ್ನ ಕೂಡ ಬಂದು ಅನಿಲ್ ಅಂಬಾನಿ ಅವರು ಆ ಟೈಮಲ್ಲಿ ಮಾಡ್ತಾಯಿದ್ರು. ಸೊ ಇದು ಮತ್ತು ನೆಕ್ಸ್ಟ್ ನೋಡಬೇಕಂದ್ರೆ ಏನಾಯಿತು, ಇಷ್ಟು ಪೀಕ್ ಲೆವೆಲಲ್ಲಿ ಅನಿಲ್ ಅಂಬಾನಿ ಅವರು ಇಷ್ಟು ಪೀಕ್ ಲೆವೆಲಲ್ಲಿ ಹೋಗಿ ಆಮೇಲೆ ಏನಾಯಿತು, ಅನಿಲ್ ಅಂಬಾನಿ ಅವರ ಒಂದು ಬಿಸ್ನೆಸ್ ಏನಾಯಿತು, ಅವ್ರ ಲೈಫ್ ಏನಾಯಿತು, ಪೀಕ್ ಲೆವೆಲಲ್ಲಿ ಹೋಗಿ ಹೇಗೆ ಅವರು ಝೀರೋಗೆ ಬಂದು ನಿಂತ್ಕೊಂಡ್ರು ಅನಿಲ್ ಅಂಬಾನಿ ಅವರು, ಹಾಗೆ ಅಂತ ನೋಡಬೇಕಂದ್ರೆ ಇಷ್ಟು ಪೀಕ್ ಲೆವೆಲಲ್ಲಿ ಹೋಗಿರೋ ಒಂದು ಬಿಸ್ನೆಸ್ ಏನಿದೆ ರಿಲಯನ್ಸ್ ಎನರ್ಜಿ ಅಂತ ಹೇಳಿಬಿಟ್ಟು, ಸೊ ಇದನ್ನು ಬಂದು ಏನು ಮಾಡಿದ್ರು ಅಂದರೆ, ಈ ಒಂದು ರಿಲಯನ್ಸ್ ಎನರ್ಜಿಗೆ ಬೇಕಾಗಿರೋದು ಪೆಟ್ರೋಕೆಮಿಕಲ್. ಸೊ ಏನಿದೆ ಇದನ್ನು ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಅನಿಲ್ ಅಂಬಾನಿಗೆ ಅಂತ ನೋಡಿದ್ರೆ, ಅವರ ಒಂದು ಅಣ್ಣನಾಗಿರುವ ಮುಖೇಶ್ ಅಂಬಾನಿ ಅವರೇ ಆ ಒಂದು ಪೆಟ್ರೋಕೆಮಿಕಲ್, ಯಾಕಂದರೆ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ ಬಂದು ಮುಖೇಶ್ ಅಂಬಾನಿ ಅವ್ರದ್ದು. ಸೊ ಅವರೇ ಬಂದು ಅನಿಲ್ ಅಂಬಾನಿ ಅವ್ರಿಗೆ ಬಂದು ಆ ಪೆಟ್ರೋಕೆಮಿಕಲ್ನ ಕೊಟ್ಟರು. ಯಾವುದಕ್ಕೆ? ರಿಲಯನ್ಸ್ ಎನರ್ಜಿಗೆ. ಸೊ ಹಾಗಾಗಿ ಬಂದು ಇದು ಮಾಡ್ತಾ ಇರಬೇಕಾದ್ರೆ ಸರ್ಟನ್ ಒಂದು ಡ್ಯೂರೇಷನಲ್ಲಿ ಏನಾಯಿತು ಅಂದರೆ, ಮುಖೇಶ್ ಅಂಬಾನಿ ಅವರು ಏನು ಹೇಳಿದ್ರು, ನಾನು ನಿನಗೆ ಏನು ಪ್ರೈಸ್ನ, ಅನಿಲ್ ಅಂಬಾನಿ ಅವ್ರಿಗೆ ಹೇಳಿದ್ರು ಮುಖೇಶ್ ಅಂಬಾನಿ ಅವರು, ನಾನು ಏನು ನಿನಗೆ ಪ್ರೈಸ್ನ ಕೋಟ್ ಮಾಡ್ತಾ ಇದ್ದೀನಿ ಪೆಟ್ರೋಕೆಮಿಕಲ್ ಕಡೆಯಿಂದ, ಸೊ ಅದು ಇದಕ್ಕೆ ಮೇಲೆ ನಾನು ಫರ್ದರ್ ಕೊಡೋಕ್ಕಾಗೋದಿಲ್ಲ, ಇದಕ್ಕೆ ಮೇಲೆ ಅದೇ ರೇಟಲ್ಲಿ ನಾನು ಕೊಟ್ಟರೆ ನನಗೆ ಲಾಸ್ ಆಗ್ತಾ ಇದೆ ಅಂತ ಮುಖೇಶ್ ಅಂಬಾನಿ ಬಂದು ಅನಿಲ್ ಅಂಬಾನಿ ಅವ್ರಿಗೆ ಹೇಳಿದ್ರು. ಸೊ ಇದು ಏನಾಯಿತು ಅಂದರೆ, ಹೀಗೆ ಹಾಗೆ ಬಂದು ಕೋರ್ಟ್ ಕೇಸ್ ಕೂಡ ಆಯಿತು. ಸೊ ಕೋರ್ಟಲ್ಲಿ ಹೋಗಬೇಕಾದ್ರೆ ಏನಾಯಿತು ಅಂತ ನೋಡಿದ್ರೆ, ಕೋರ್ಟ್ ಏನದು ಕಾನ್ಸೆಪ್ಟ್ ಇದೆ ಪೆಟ್ರೋಕೆಮಿಕಲ್ ಅಂತ ಹೇಳಿಬಿಟ್ಟು, ಸೊ ಇದನ್ನು ಬಂದು ಮೇಯ್ನಾಗಿ ಯಾರಿದು ಈ ಒಂದು ಟೆಂಡರ್ನ ತಗೊತಾರಂತ ನೋಡಿದ್ರೆ, ಬೇರೆ ಕಡೆಯಿಂದ ಗೌರ್ಮೆಂಟೇ ಫಸ್ಟ್ ಅದನ್ನು ಆಕ್ಯುಪೈ ಮಾಡೋದು. ಸೊ ಗೌರ್ಮೆಂಟ್ ತಗೊಂಡು ಆಮೇಲೆ ಬಂದು ಇವ್ರಿಗೆ ಕೊಡೋದು. ಸೊ ಇದನ್ನು ಪ್ರಾಫಿಟ್ ಬೇಸ್ ಆಗಿ ಇಟ್ಕೊಂಡೆ ಅನಿಲ್ ಅಂಬಾನಿ ಅವರು, ಮುಖೇಶ್ ಅಂಬಾನಿ ಅವರು ಅಂತ ಈ ಥರ ಇನ್ನೂ ಹಲವಾರು ಬಿಸ್ನೆಸ್ನ ಮಾಡೋದು. ಮೇಯ್ನಾಗಿ ಗೌರ್ಮೆಂಟ್ ತಗೊಳ್ಳೋದು. ಸೊ ಗೌರ್ಮೆಂಟ್ ಅದು ತಗೊಳ್ಳುವಾಗ ಗೌರ್ಮೆಂಟ್ ಬಂದು ಏನು ಕೋಟ್ ಮಾಡುತ್ತೆ ಅದನ್ನೇ ಬಂದು ಮುಖೇಶ್ ಅಂಬಾನಿಗೆ ಅವ್ರು ಕೊಟ್ಟಿದ್ದಾರೆ. ಸೊ ಈ ಥರ ಬಂದು ಕೋರ್ಟಲ್ಲಿ ನಡಿಬೇಕಂದ್ರೆ, ಈ ಒಂದು ಕೇಸು ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ಏನು ಕೋರ್ಟ್ ನಡೀತಾ ಇತ್ತು ಈ ಥರ ರಿಲಯನ್ಸ್ ಎನರ್ಜಿ ಬಗ್ಗೆ, ಪೆಟ್ರೋಕೆಮಿಕಲ್ ಬೇಕು ಈ ಒಂದು ರೇಟಲ್ಲಿ ಅಂತ ಅನಿಲ್ ಅಂಬಾನಿ ಅವರು ಕೇಳಿದ್ರು. ಬಟ್ ಮುಖೇಶ್ ಅಂಬಾನಿ ಇಲ್ಲ ಅಂದರು. ಬಟ್ ಇದು ಕೋರ್ಟ್ ಎಲ್ಲಿ ಯಾರಿಗೆ ವಿನ್ ಆಯಿತು ಅಂತ ನೋಡಬೇಕಂದ್ರೆ, ಮುಖೇಶ್ ಅಂಬಾನಿಯ ಅವ್ರ ಕಡೆನೇ ಇದು ವಿನ್ ಆಯಿತು. ಸೊ ಇಷ್ಟು ಕಡಿಮೆಗೆ ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆಗ ಏನಾಯಿತು ಅಂತ ನೋಡಬೇಕಂದ್ರೆ, ರಿಲಯನ್ಸ್ ಎನರ್ಜಿ ಅನಿಲ್ ಅವರು ಇತ್ತು. ಸೊ ಆವಾಗ ಅದು ಪೂರ್ತಿ ಡೌನ್ ಆಗೋಯ್ತು. ಅಂದರೆ ಬಿಸ್ನೆಸ್ ಅನಿಲ್ ಅಂಬಾನಿ ಅವ್ರಿಗೆ ಲಾಸ್ ಆಯಿತು. ಸೊ ಇದು ಒಂದು ಮೇಯ್ನು ಫಸ್ಟ್ ಒಂದು ಕಾನ್ಸೆಪ್ಟು. ಇಲ್ಲಿ ಪೀಕ್ ಲೆವೆಲಲ್ಲಿ ಇದ್ದೀರಾ ಅನಿಲ್ ಅಂಬಾನಿ ಅವರು ಲಾಸ್ ಆದರು. ಸೊ ಇದು ಒಂದು. ಸೊ ಇದು ಮಾಡ್ತಿರ್ಬೇಕಾದ್ರೆ
ನೆಕ್ಸ್ಟು ಇದಕ್ಕೆ ಬಿಫೋರ್ ಆಗಿ ಯಾರು ಧಿರುಭಾಯಿ ಅಂಬಾನಿ ಅವರ ಒಂದು ಕಂಪನಿ ಪೂರ್ತಿ ಎರಡಾಗಿ ಡಿವೈಡ್ ಆಯಿತೋ, ಇಬ್ಬರು ಮಕ್ಕಳಿಗೆ ಡಿವೈಡ್ ಆಯಿತೋ, ಅವತ್ತೇ ಅವರ ತಾಯಿ ಏನಿದ್ದಾರೆ ಅಂದರೆ ಮುಖೇಶ್ ಅಂಬಾನಿ ಅವ್ರ ತಾಯಿ ಏನಿದ್ದಾರೆ, ಸೊ ಅವ್ರು ಬಂದು ಒಂದು ಕಂಡೀಷನ್ ಹಾಕಿದ್ರು. ಯಾರಿಗೆ ಅಂದರೆ ಅನಿಲ್ ಅಂಬಾನಿಗೆ ಮತ್ತು ಮುಖೇಶ್ ಅಂಬಾನಿಗೆ ಇಬ್ರಿಗೂ ಅಗ್ರಿಮೆಂಟ್ ಮಾಡಿದ್ರು. ಏನಂತ ಮಾಡಿದ್ರು ಅಂತ ನೋಡಬೇಕಂದ್ರೆ, ಅಣ್ಣನ ಬಿಸ್ನೆಸ್ಸಲ್ಲಿ ತಮ್ಮ ಇಂಟರ್ಫಿಯರ್ ಆಗಬಾರ್ದು, ತಮ್ಮನ ಬಿಸ್ನೆಸ್ನಲ್ಲಿ ಅಣ್ಣ ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು 10 ವರ್ಷಕ್ಕೆ ಬಂದು ಅಗ್ರಿಮೆಂಟ್ನ ಮಾಡಿದ್ರು. ತಾಯಿ ಬಂದು ಇಬ್ಬರು ಮಕ್ಕಳ ಹತ್ರನೂ. ಸೊ 2005ರಿಂದ 2016ವರೆಗೂ ಈ ಒಂದು ಅಗ್ರಿಮೆಂಟ್ ಇತ್ತು. ಸೊ ಇದು ನಡೀತಾ ಇತ್ತು. ಓಕೆ, ಸೊ ಈ ಅಗ್ರಿಮೆಂಟು ಬಂದು ಟೈಮು ಡ್ಯೂರೇಷನು ಮುಗಿತಾ ಬಂತು. ಸೊ ಮುಗಿದ ಮೇಲೆ ಬಂದು ಯಾರ ಒಂದು ಬಿಸ್ನೆಸ್ನ ಯಾರು ಬೇಕಾದರೂ ತಗೊಂಡು ಮಾಡ್ಬೋದು, ಅಂದರೆ ಕಾಂಪಿಟೇಟರ್ಸ್ ಆಗಿ ತಗೋಬೋದು. ಸೊ ಅದುವರೆಗೂ 10 ವರ್ಷ ಅಗ್ರಿಮೆಂಟ್ ಮುಗಿದೋಯ್ತು. ಅದಕ್ಕೆ ಆಮೇಲೆ ಏನು ಮಾಡಿದ್ರು ಮುಖೇಶ್ ಅಂಬಾನಿ ಅಂತ ಅಂದರೆ, ಅದುವರೆಗೂ ಯಾವೊಂದು ಕಮ್ಯುನಿಕೇಷನ್ ಕೂಡ ಇವರು ತಗೊಂಡಿಲ್ಲ, ಮುಖೇಶ್ ಅಂಬಾನಿ ಅವರು ತಗೊಂಡಿಲ್ಲ. ಅದಕ್ಕೆ ಆಮೇಲೆ ಅಗ್ರಿಮೆಂಟ್ ಮುಗಿದ ಮೇಲೆ ಮುಖೇಶ್ ಅಂಬಾನಿ ಅವರು ಜಿಯೋ ಸಿಮ್ ಅಂತ ಹೇಳಿ ಬಿಟ್ಟರು. ಜಿಯೋ ಸಿಮ್ಮು, ಜಿಯೋ ಫೋನು ಅಂದರೆ ಜಿಯೋ ಲೈಫು, ಇದು ಬಂದು ಮುಖೇಶ್ ಅಂಬಾನಿ ಅವರು ಲಾಂಚ್ ಮಾಡಿದ್ರು. ಸೊ ಇದು ಲಾಂಚ್ ಮಾಡಬೇಕಾದ್ರೆ ಏನಾಯಿತು ಅಂತ ಅಂದರೆ, ಎಲ್ಲರೂ ಜಿಯೋಗೆ ಬಂದುಬಿಟ್ರು. ಪೂರ್ತಿ ನೆಟ್ವರ್ಕ್ ಎಲ್ಲರೂ ಮ್ಯಾನ್ ಪವರ್ ಪೂರ್ತಿ ಜಿಯೋಗೆ ಬಂದುಬಿಟ್ರು. ಸೊ ಆಗ ಏನಾಯಿತು ಅಂದರೆ, ಅನಿಲ್ ಅಂಬಾನಿ ಅವ್ರ ಹತ್ರ ಇದ್ದಿರೋ ರಿಲಯನ್ಸ್ ಕಮ್ಯುನಿಕೇಷನು ಮತ್ತೆ ಡೌನ್ ಆಯಿತು. ಸೊ ಫಸ್ಟೇ ಬಂದು ರಿಲಯನ್ಸ್ ಎನರ್ಜಿಯಿಂದ ಕೆಳಗೆ ಬಿದ್ದರು, ಮತ್ತೆ ಬಂದು ರಿಲಯನ್ಸ್ ಕಮ್ಯುನಿಕೇಷನಿಂದ ಮತ್ತೆ ಅನಿಲ್ ಅಂಬಾನಿ ಪೂರ್ತಿ ಡೌನ್ನಲ್ಲಿ ಬಿದ್ದೋದ್ರು. ಸೊ ಇದು ಒಂದು. ಮತ್ತೆ ಮುಖೇಶ್ ಅಂಬಾನಿ ಹೋಗ್ತಾ ಹೋಗ್ತಾ ಪೀಕ್ ಲೆವೆಲೆಲ್ಲ ಹೋಗ್ತಾ ಇದ್ದಾರೆ, ಅನಿಲ್ ಅಂಬಾನಿ ಅವರು ಪೂರ್ತಿ ಡೌನಲ್ಲಿ ಹೋಗ್ತಾ ಇದ್ದಾರೆ. ಸೊ ಇದು ಒಂದು ಮೇನ್ ಕಾನ್ಸೆಪ್ಟು ಇವ್ರದ್ದು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನೋಡಬೇಕಂದ್ರೆ, ಅನಿಲ್ ಅಂಬಾನಿ ಅವರು ಏನು ಮಾಡಿದ್ರು, ಇಷ್ಟು ಡೌನಲ್ಲಿ ಬಿದ್ದೋಗ್ತಾ ಇದ್ದಾರೆ. ಸೊ ಇದಕ್ಕೆ ಏನು ಮಾಡಿದ್ರು, ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ಅನಿಲ್ ಅಂಬಾನಿ ಅವರು ರಿಲಯನ್ಸ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆನ ಓಪನ್ ಮಾಡಿದ್ರು. ಸೊ ಅದೇನು ರಿಲಯನ್ಸ್ ಕ್ಯಾಪಿಟಲ್ ಅಂತ ಹೇಳಬೇಕಂದ್ರೆ, ಇನ್ವೆಸ್ಟ್ ಪ್ಲ್ಯಾನ್ ಥರ ಅದನ್ನು ಬಂದು ಮಾಡಿದ್ರು. ಸೊ ಅದನ್ನು ಮಾಡಿ ಕೂಡ ಬಂದು 26,000 ಕೋಟಿ ರೂಪಾಯಿನ ಅವರು ಕಲೆಕ್ಟ್ ಮಾಡಿದ್ರು ರಿಲಯನ್ಸ್ ಕ್ಯಾಪಿಟಲ್ ಮುಖಾಂತರ ಅನಿಲ್ ಅಂಬಾನಿ ಅವರು. ಸೊ ಇದೆಲ್ಲ ಮಾಡಬೇಕಾದ್ರೂ ಕೂಡ ಏನಕ್ಕೆ ಮಾಡಿದ್ರು ಇದು ಆ್ಯಕ್ಚುಲಿ ರಿಲಯನ್ಸ್ ಕ್ಯಾಪಿಟಲ್ ಅಂತ ಏನಕ್ಕೆ ಒಂದು ಸಂಸ್ಥೆನ ಓಪನ್ ಮಾಡಬೇಕು ಅಂತ ನೋಡಿದ್ರೆ, ಅವರು ಆಲ್ರೆಡಿ ಬಂದು ಎರಡರಲ್ಲಿ ಅನಿಲ್ ಅಂಬಾನಿ ಅವರು ಹೊಡೆತ ಬಿದ್ದು ಕೆಳಗೆ ಬಿದ್ದೋದ್ರು. ಅವ್ರಿಗೆ ಇವಾಗ ಫೈನಾನ್ಷಿಯಲ್ ಬೇಕು, ಸಾಲದಲ್ಲಿ ಇದ್ದಾರೆ. ಸೊ ಆ ಫೈನಾನ್ಷಿಯಲ್ಗೋಸ್ಕರ ರಿಲಯನ್ಸ್ ಕ್ಯಾಪಿಟಲ್ನ ಓಪನ್ ಮಾಡಿ 26,000 ಕೋಟಿನ ಅವರು ಕಲೆಕ್ಟ್ ಮಾಡಿ, ಸೊ ಅದನ್ನು ಇಟ್ಟು ಅವ್ರು ಮತ್ತೆ ಏನಾದರೂ ಬ್ಯಾಲೆನ್ಸ್ ಮಾಡೋಣ ಅಂತ ಹೇಳಿ ಮಾಡಿದ್ರು. ಬಟ್ ಯಾವುದೂ ಬಂದು ಮತ್ತೆ ಅವರು ಟೇಕ್ ಆಫ್ ಆಗಲಿಲ್ಲ, ಮತ್ತೆ ಅವ್ರು ಕೆಳಗೆ ಬಿದ್ದರು, ಮತ್ತೆ ಸಾಲದಲ್ಲಿ ಬಿದ್ದರು. ಸೊ ಪೂರ್ತಿ ಟಾಪ್ ಲೆವೆಲಲ್ಲಿ ಇದ್ದಿರೋರು ಪೂರ್ತಿ ಬಂದು ಮತ್ತೆ ಝೀರೋದಲ್ಲಿ ಬಂದು ನಿಂತ್ಕೊಂಡ್ರು ಅನಿಲ್ ಅಂಬಾನಿ ಅವರು. ಸೊ ಇದು ಇವರ ಅನಿಲ್ ಅಂಬಾನಿ ಅವರ ಒಂದು ಕತೆ. ಸೊ ಇಲ್ಲಿಗೆ ನಾನು ಅನಿಲ್ ಅಂಬಾನಿ ಅವ್ರದನ್ನ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಇಬ್ಬರದ ಬಗ್ಗೆನೂ ಹೇಳ್ತೀನಿ ಅಂತ ಅಂದಿದ್ದೆ. ಇದು ಇಷ್ಟು ನಾನು ಹೇಳಿದ್ದು ಅನಿಲ್ ಅಂಬಾನಿ ಅವರ ಒಂದು ಸ್ಟೋರಿ. ಸೊ ಇದು ಮುಗೀತು. ಈಗ ನೆಕ್ಸ್ಟು ಮುಖೇಶ್ ಅಂಬಾನಿದು ಏನು ಅಂತ ಹೇಳಿಬಿಟ್ಟು ಇಲ್ಲಿಂದ ಮುಖೇಶ್ ಅಂಬಾನಿದು ನಾನು ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಒಂದು ಇಲ್ಲಿ ಸೆಕೆಂಡಲ್ಲಿ ಮುಖೇಶ್ ಅಂಬಾನಿದು ಬಂದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇವರು ಕೂಡ ಬಂದು ಅಷ್ಟೇ, ಇವರು ಹುಟ್ಟಿರುವ ಸ್ಥಳ ನೋಡಬೇಕಂದ್ರೆ ಯೆಮನ್. ಸೊ ಯೆಮನ್ ಅನ್ನೋ ದೇಶದಲ್ಲಿ ಒಂದು ಹುಟ್ಟಿದ್ದು. ಸೊ ಡೇಟ್ ಆಫ್ ಬರ್ತ್ ನೋಡಬೇಕಂದ್ರೆ 19 ಏಪ್ರಿಲ್ 1957. ಸೊ ಇವರ ಸ್ಟಡಿ ನೋಡಬೇಕಂದ್ರೆ ಇಲ್ ಗ್ರ್ಯಾಂಗ್ ಹೈಸ್ಕೂಲಲ್ಲಿ ಬಂದು ಓದಿದ್ರು. ಸೊ ಇವರ ಹೈಯರ್ ಸ್ಟಡಿ ನೋಡಬೇಕಂದ್ರೆ ಅಫ್ಕೋರ್ಸ್ ಅಮೆರಿಕಾದಲ್ಲಿ ಇರೋ ಸ್ಟ್ಯಾನ್ಫೋರ್ಡಲ್ಲಿ MBA ಮಾಡಿದ್ದಾರೆ ಮುಖೇಶ್ ಅಂಬಾನಿ ಅವರು. ಸೊ ಇವರು ಒಂದು ಹಾಕಿ ಪ್ಲೇಯರ್ ಕೂಡ. ಹಾಕಿ ಅಂದರೆ ಇವ್ರಿಗೆ ತುಂಬ ಇಷ್ಟ. ಸೊ ಇದು ಮತ್ತೆ ಇವರ ಬಗ್ಗೆ ಹೇಳಬೇಕಂದ್ರೆ ಇನ್ನೊಂದು, ಇವರು ಪ್ಯೂರ್ ವೆಜಿಟೇರಿಯನ್ ಅಂಬಾನಿ ಅವರು, ಮುಖೇಶ್ ಅಂಬಾನಿ ಅವರು. ಸೊ ಮತ್ತೆ ಇವರು ಆಲ್ಕೋಹಾಲ್ ಕೂಡ ಬಂದು ಸೇವನೆ ಮಾಡೋದಿಲ್ಲ ಇದು. ಸೊ ಇದನ್ನೆಲ್ಲ ಬಿಟ್ಟಬೇಕಾದ್ರೆ ಇವಾಗ ನೆಕ್ಸ್ಟ್ ಬಿಸ್ನೆಸ್ ಕಡೆ ನಾನು ಬರ್ತೀನಿ. ಸೊ ಬಿಸ್ನೆಸ್ ಕಡೆ ಬರಬೇಕಾದ್ರೆ ಅಫ್ಕೋರ್ಸ್ ಫ್ರಮ್ ದಿ ಬಿಗಿನಿಂಗ್ ಟಿಲ್ ಇವತ್ತಿನವರೆಗೂ ಕೂಡ ಬಂದು ಇವರು ಎಲ್ಲದರಲ್ಲೂ ಕೂಡ ಬಂದು ಸಕ್ಸಸ್ ರೇಷಿಯೋನೇ ರೀಚ್ ಮಾಡಿದ್ದಾರೆ. ಇವ್ರ ಗ್ರಾಫ್ ನೋಡಬೇಕಂದ್ರೆ ಮುಖೇಶ್ ಅಂಬಾನಿ ಅವ್ರ ಗ್ರಾಫು ಸಕ್ಸಸ್ ಅಲ್ಲೇ ಹೋಗಿದೆ. ಸೊ ಇದು ನೋಡಬೇಕಂದ್ರೆ ಫಸ್ಟ್ ಅವ್ರದ್ದು ಯಾವುದು ಅಂತ ನೋಡಬೇಕಂದ್ರೆ ಇಂಡಿಯನ್ ಪೆಟ್ರೋಲ್ ಕೆಮಿಕಲ್ ಲಿಮಿಟೆಡ್, ಇದು ಒಂದು ಇವ್ರದ್ದು. ಸೊ ಇದು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇದು. ಮತ್ತೆ ಮೂರನೇದು 2016ರಲ್ಲಿ 4G ಲೈಫ್ ಅಂತ ಹೇಳಿಬಿಟ್ಟು ಸ್ಮಾರ್ಟ್ ಮೊಬೈಲ್ನ ಇವರು ಲಾಂಚ್ ಮಾಡಿದ್ರು. ಅದು ಎಲ್ರಿಗೂ ಗೊತ್ತು. 4G ಸ್ಮಾರ್ಟ್ ಮೊಬೈಲ್ ಲಾಂಚ್ ಮಾಡಿದ್ರು. ಮತ್ತು ಇದಾದ ಮೇಲೆ ಅದೇ ವರ್ಷದಲ್ಲಿ
ಸಾರಿ 2016ರಲ್ಲಿ ಜಿಯೋ ಸಿಮ್ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ರು. ಸೊ ಇದು ಕೂಡ ಬಂದು ಎಲ್ಲ ಕಡೆನೂ ರೀಚ್ ಆಯಿತು. ಈ ಒಂದು ಜಿಯೋ ಸಿಮ್ಮು ಇವತ್ತಿಗೂ ಕೂಡ ಬಂದಿದೆ. ಈ ಜಿಯೋ ಸಿಮ್ಮು ಇದರಲ್ಲಿ ಇರೋ ಆಫರ್ ಪ್ಲಾನ್, ಟ್ಯಾರಿಫ್ ಪ್ಲಾನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇಷ್ಟು ಯಶಸ್ಸನ್ನ ಕಾಣ್ತಾ ಇದೆ ಈ ಒಂದು ಫೀಲ್ಡಲ್ಲಿ. ಸೊ ಇದನ್ನ ಬಿಟ್ಟು ನೆಕ್ಸ್ಟ್ ನೋಡ್ಬೇಕಂದ್ರೆ ಏನು ಮಾಡಿದ್ರು ಅಂತ ನೋಡಿದ್ರೆ, ಅವ್ರು ತಗೊಳ್ತಾ ಇರೋ ಒಂದೊಂದು ಫೀಲ್ಡನ್ನ ಕೂಡ ಬಂದು ಸೆಲೆಕ್ಟ್ ಮಾಡಿ ಅನಲೈಸ್ ಮಾಡಿ ಚೂಸ್ ಮಾಡ್ತಾರೆ, ಯೋಚನೆ ಮಾಡಿ ಮಾಡ್ತಾರೆ ಮುಖೇಶ್ ಅಂಬಾನಿ ಅವರು. ಸೊ ಅದಕ್ಕೆ ಅವರು ಸಕ್ಸಸ್ ರೇಷಿಯೋನ ಬೇಗ ರೀಚ್ ಮಾಡೋದಕ್ಕೆ ಸಾಧ್ಯ ಆಯಿತು ಅವ್ರ ಜೀವನದಲ್ಲಿ. ಸೊ ಇಷ್ಟು ಎಲ್ಲ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಿದ್ರು ಇವರು ಅಂತ ನೋಡ್ಬೇಕಂದ್ರೆ, ಕ್ರಿಕೆಟ್ ಅಂದರೆ ಮುಂಬೈ ಇಂಡಿಯನ್ಸ್ ಈ ಒಂದು ಟೀಮ್ನ ಬಂದು ಟೋಟಲ್ ಆಗಿ ಪರ್ಚೇಸ್ ಮಾಡಿಕೊಂಡ್ರು. ಎಷ್ಟು ಕೊಟ್ಟು ಪರ್ಚೇಸ್ ಮಾಡಿದ್ರು ಅಂತ ನೋಡ್ಬೇಕಂದ್ರೆ 800 ಕೋಟಿ ಕೊಟ್ಟು ಈ ಒಂದು ಮುಂಬೈ ಇಂಡಿಯನ್ಸ್ ಅನ್ನೋ ಒಂದು ಟೀಮ್ನ ಮುಖೇಶ್ ಅಂಬಾನಿ ಅವರು ಪರ್ಚೇಸ್ ಮಾಡಿದ್ರು. ಸೊ ಇದರಲ್ಲಿ ಒಂದು ದೊಡ್ಡ ಶ್ರೀಮಂತ ತಂಡದ ಮಾಲೀಕ ಅಂತ ಕೂಡ ಬಂದು ಅನ್ನಿಸ್ಕೊಂಡ್ರು ಮುಖೇಶ್ ಅಂಬಾನಿ ಅವರು. ಸೊ ಇದು ಬಿಟ್ಟರೆ ನೆಕ್ಸ್ಟ್ ಅವ್ರ ಬಗ್ಗೆ ಏನು ಹೇಳ್ಬೋದು ಅಂತ ನೋಡ್ಬೇಕಂದ್ರೆ, ವರ್ಲ್ಡ್ ಟಾಪ್ 10 ರಿಚೆಸ್ಟ್ ಪರ್ಸನ್ ಅಲ್ಲಿ ಇವರು ಕೂಡ ಒಬ್ರು. 10 ಶ್ರೀಮಂತ ಅದರಲ್ಲಿ ಇವರು ಕೂಡ ಒಬ್ರು ಪ್ರಪಂಚದಲ್ಲಿ. ಸೊ ಇದು ಒಂದು. ಮತ್ತೆ ಸೊ ಇವು ಟೋಟಲ್ ಇವು ರಿಲಯನ್ಸ್ ಕಂಪನಿಯಲ್ಲಿ ಬಂದು ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಅಂತ ನೋಡಬೇಕು ಅಂತ ಅಂದರೆ, ಟೋಟಲ್ ಬಂದು 2,36,000 ಜನರು ವರ್ಕ್ ಮಾಡ್ತಾ ಇದ್ದಾರೆ ಈ ಒಂದು ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ. ಇದು ಸೊ ಮುಖೇಶ್ ಅಂಬಾನಿ ಅವರು ಜೊತೆಗೆ ಇರೋ ಒಂದು ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತೀವಲ್ಲ, ಸೊ ಇವರೇ ಬಂದು ಒಂದು 50 ಜನ ಇದ್ದಾರೆ. ಅಂದರೆ ಮುಖೇಶ್ ಅಂಬಾನಿ ಅವ್ರ ಜೊತೆಗೆ ಇರೋರು ಪ್ರತಿ ಸಲನೂ ಸೆಕ್ಯೂರಿಟಿ ಗಾರ್ಡ್ 50 ಜನ, ಒಬ್ರಿಲ್ಲ ಇಬ್ಬರಿಲ್ಲ 50 ಜನ. ಸೊ ಇವ್ರು ಹೋಗ್ಬೇಕಾದ್ರೆ ಇವ್ರು ಹಿಂದೆ ಹೋಗೋದಕ್ಕೆ ಕಾರಲ್ಲಿ, ಮುಂದೆ ಬಂದು ಕಾರಲ್ಲಿ ಫ್ರಂಟಲ್ಲಿ ಹೋಗೋಕೆ ಬ್ಯಾಕಲ್ಲಿ ಹೋಗೋದಕ್ಕೆ ಮಧ್ಯದಲ್ಲಿ ಮುಖೇಶ್ ಅಂಬಾನಿ ಅವರು ಹೋಗ್ತಾರೆ. ಸೊ ಈ ಥರ ಒಂದು 50 ಜನ ಸೆಕ್ಯೂರಿಟಿ ಗಾರ್ಡೇ ಇದ್ದಾರೆ ಮುಖೇಶ್ ಅಂಬಾನಿ ಅವ್ರಿಗೆ. ಸೊ ಇದು ಒಂದು ಇದು. ಸೊ ಮತ್ತೆ ನೋಡ್ಬೇಕಂದ್ರೆ ಏನು ಇಷ್ಟೆಲ್ಲ ಸಕ್ಸಸ್ ಆಗ್ತಾ ಇದೆ, ಎಲ್ಲ ಬಿಸ್ನೆಸ್ಸು ಸಕ್ಸಸ್, ಎಲ್ಲಾನು ಟಾಪಲ್ಲಿ ಇರೋ ಒಂದು ಬಿಸ್ನೆಸ್. ಹಾಗಾದ್ರೆ ಎಷ್ಟು ಅರ್ನ್ ಮಾಡ್ತಾರೆ ಮುಖೇಶ್ ಅಂಬಾನಿ ಅವರು ಅಂತ ನೋಡಬೇಕು ಅಂತ ಅಂದರೆ, ಇವರ ಬಂದು ಒಂದು ಪರ್ ಡೇ ಸ್ಯಾಲ್ರಿ ನೋಡ್ಬೇಕಂದ್ರೆ 163 ಕೋಟಿ ಪರ್ ಡೇ ಸ್ಯಾಲ್ರಿ ಮುಖೇಶ್ ಅಂಬಾನಿಗೆ. ಹಾಗಾದರೆ ಪರ್ ಅವರ್ಗೆ ಎಷ್ಟು ಅಂತ ನೋಡಬೇಕಂದ್ರೆ 6,79,00,000 ರೂಪಾಯಿ ಪರ್ ಅವರ್ಗೆ, ಒಂದು ಅವರ್ಗೆ. ಹಾಗಾದರೆ ಒಂದು ನಿಮಿಷಕ್ಕೆ ಎಷ್ಟು ಅಂತ ನೋಡಬೇಕಂದ್ರೆ 11,31,000 ರೂಪಾಯಿ. ಇದು ಬಂದು ಒಂದು ನಿಮಿಷಕ್ಕೆ. ಸೊ ಈ ಒಂದು ರೇಷಿಯೋದಲ್ಲಿ ಇವರು ಟೇಕ್ ಆಫ್ ಮಾಡ್ತಾ ಇದ್ದಾರೆ ಪೂರ್ತಿ ಕಂಪನಿನ. ಸೊ ಇದು ಮತ್ತೆ ಈಗ ಕೂಡ ಬಂದು ಎಲ್ರಿಗೂ ಗೊತ್ತು, ಮುಖೇಶ್ ಅಂಬಾನಿ ಅವರ ಒಂದು ಮಗಳಿಗೆ ಮದುವೆ ಮಾಡಿದ್ರು, ಅಂದರೆ ಇಶಾ ಅಂಬಾನಿ ಅಂತ ಹೇಳಿಬಿಟ್ಟು. ಸೊ ಇವ್ರಿಗೆ ಎಷ್ಟು ಕೋಟಿ ರೂಪಾಯಿ, ಎಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿದ್ರು ಮುಂಬೈಯಲ್ಲಿ ಅನ್ನೋದು ಎಲ್ರಿಗೂ ಗೊತ್ತು ಮುಖೇಶ್ ಅಂಬಾನಿ ಅವರ ಒಂದು ಮಗಳಿಗೆ. ಸೊ ಎಷ್ಟು ಕೋಟಿ ಮಾಡಿದ್ರು ಅಂತ ನೋಡಬೇಕಂದ್ರೆ 720 ಕೋಟಿ ರೂಪಾಯಿಯಲ್ಲಿ ಮುಖೇಶ್ ಅಂಬಾನಿ ಅವ್ರ ಮಗಳಿಗೆ ಮದುವೆ ಮಾಡಿದ್ದಾರೆ ಮುಖೇಶ್ ಅಂಬಾನಿ ಅವರು. ಸೊ ಇದು ಒಂದು ಇದು ವೆರಿ ವೆರಿ ಎಕ್ಸ್ಪೆನ್ಸಿವ್. ಸೊ ಇದನ್ನ ಬಿಟ್ಟು ಮತ್ತೆ ನೆಕ್ಸ್ಟ್ ಬಂದು ಮುಖೇಶ್ ಅಂಬಾನಿ ಅವ್ರ ಮನೆ. ಸೊ ಮನೆ ನೋಡ್ಬೇಕಂದ್ರೆ, ಮನೆ ಇರೋದು ಬಂದು ಮುಂಬೈಯಲ್ಲಿ ಅವರ ಮನೆ ಹೆಸರು ಏನು ಅಂತ ನೋಡ್ಬೇಕಂದ್ರೆ ಅಂಟೇಲಿಯಾ ಅಂತ ಹೇಳ್ಬಿಟ್ಟು. ಸೊ ಇದು ಇವರ ಒಂದು ಮನೆ. ಸೊ ಈ ಮನೆ ಏನೆಲ್ಲ ಇದೆ ಅಂತ ಹೇಳ್ಬೇಕಂದ್ರೆ 3 ಹೆಲಿಪ್ಯಾಡ್ ಇದೆ, 3 ಹೆಲಿಪ್ಯಾಡು, ಮತ್ತೆ ಮೂವಿ ಥಿಯೇಟರು, ಪ್ರೈವೇಟ್ ಮೂವಿ ಥಿಯೇಟರ್ ಇದೆ, ಮತ್ತೆ ಸ್ವಿಮ್ಮಿಂಗ್ ಪೂಲು, ಸ್ಪಾ, ಯೋಗ ಸೆಂಟರು, ಜಿಮ್ಮು, ಪಾರ್ಕು, ಸೊ ಸ್ಟುಡಿಯೋ, ಸ್ನೋ ರೂಮು, ಮತ್ತು ಕೆಳಗಿರೋ 6 ಫ್ಲೋರ್ ಏನಿದೆ, ಸೊ ಆ 6 ಫ್ಲೋರು ಬರೀ ಕಾರ್ ಪಾರ್ಕಿಂಗೇ ಇದೆ. 6 ಫ್ಲೋರ್ ಕಾರ್ ಪಾರ್ಕಿಂಗು, 7th ಫ್ಲೋರ್ ಬಂದು ಕಾರ್ ಸರ್ವಿಸು. ಸೊ ಟೋಟಲ್ ಇರೋದು 27 ಅಪ್ಸ್ಟೇರ್ ಇದೆ, 27 ಅಪ್ಸ್ಟೇರ್ ಇದೆ. ಅದರಲ್ಲಿ ಟೋಟಲ್ ಕೆಳಗಿಂದ 7 ಅಪ್ಸ್ಟೇರ್ ಬರೀ ಕಾರಿಗೆ. ಯಾಕೆ ಅಂತ ಅಂದರೆ ಕಾರ್ ಅಂದರೆ ತುಂಬ ಕ್ರೇಜು ಮುಖೇಶ್ ಅಂಬಾನಿ ಅವ್ರಿಗೆ. ಯಾವುದೇ ಕಾರು ಕೂಡ ಬಂದು ಅವ್ರು ಬಿಡಲ್ಲ, ಖರೀದಿ ಮಾಡ್ತಾರೆ. ಸೊ ಅಷ್ಟು ಕಾರ್ ಇದೆ. ಎಷ್ಟು ಕಾರ್ ನಿಂತ್ಕೋಬೋದು ಅವ್ರ ಮನೇಲಿ ಅಂತ ನೋಡಬೇಕಂದ್ರೆ 168 ಕಾರು. ಸೊ ಇದರಲ್ಲಿ ಯಾವ ಕಾರೆಲ್ಲ ಬಂದು ಅವರು ತುಂಬ ಒಂದು ಲೈಕ್ ಮಾಡಿ ಅವ್ರು ತಗೊಂಡಿದ್ದಾರೆ ಅಂದರೆ ಬ್ರ್ಯಾಂಡ್ ಕಾರು. ಇದಂತ ನೋಡಬೇಕು ಅಂದರೆ ಮೆರ್ಸಿಡೆಸ್ ಬೆನ್ಸ್, ಮತ್ತು ಬೆಂಟೈಲ್, ಮತ್ತು ರೇಂಜ್ ರೋವರ್, ಮತ್ತು ರೋಲ್ಸ್ ರಾಯ್ಸ್ ಇದು, ಮತ್ತು ಆಡಿ, ಮತ್ತು BMW, ಮತ್ತು ಫೆರಾರಿ, ಮತ್ತು ಲಂಬೋಗಿನಿ, ಮತ್ತು ಇದ್ರ ಜೊತೆಗೆ ಕ್ಯಾರವ್ಯಾನ್ ಕೂಡ. ಸೊ ಕ್ಯಾರವ್ಯಾನ್ ಅಂದರೆ ಏನು ಅಂತ ನೋಡಬೇಕಂದ್ರೆ, ಕ್ಯಾರವ್ಯಾನ್ ಒಂದು ವ್ಯಾನಲ್ಲಿ ಬಂದು ಪ್ರತಿಯೊಂದು ಇರುತ್ತೆ. ಒಂದು ಮನೇಲಿ ಹೇಗಿರುತ್ತೆ ಪೂರ್ತಿ ಇರುತ್ತೆ ಕ್ಯಾರವ್ಯಾನು. ಸೊ ಇದನ್ನು ಹೇಳ್ತೀವಿ. ರೂಮು, ಆಫೀಸು,
ಸೊ ಪ್ರತಿಯೊಂದು ಎಕ್ಸೆಟ್ರಾ ಎಲ್ಲನೂ ಇದೆ. ಟಿ ವಿ, AC, ಬೋರ್ಡ್ ರೂಮು, ಸೊ ಇದು ಪ್ರತಿಯೊಂದು ಇದ್ರ ಒಳಗಿರುತ್ತೆ. ಇದೇ ಇಲ್ಲ ಅಂತಲ್ಲ, ಪ್ರತಿಯೊಂದು ಇರುತ್ತೆ. ಇದನ್ನು ಕ್ಯಾರವ್ಯಾನ್ ಅಂತ ಹೇಳ್ತೀವಿ. ಸೊ ಇದು ಮತ್ತೆ ಟೋಟಲ್ ಬಂದು 160 ಕಾರ್ ಪಾರ್ಕಿಂಗ್ ಪ್ಲೇಸಸ್ ಇದೆ ಅವರ ಮನೆಯಲ್ಲೇ. ಸೊ ಇದು ಹಾಗಾದ್ರೆ ನೋಡಿ ಮನೆ ಎಷ್ಟು ದೊಡ್ಡದು ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದು ಮಾತ್ರ ಇದೆಯಾ ಅಂತ ನೋಡಿದ್ರೆ ಇದು ಮಾತ್ರ ಅಲ್ಲ. ಸೊ ನೆಕ್ಸ್ಟ್ ನೋಡಬೇಕಂದ್ರೆ ಏನಿದೆ ಅವ್ರ ಹತ್ರ ಅಂದರೆ, ಮುಖೇಶ್ ಅಂಬಾನಿಯವರ ಹತ್ರ ಪ್ರೈವೇಟ್ ಜೆಟ್ ಇದೆ. ಪ್ರೈವೇಟ್ ಜೆಟ್ಟು 3 ಇದೆ. ಸೊ 3 ಪ್ರೈವೇಟ್ ಜೆಟ್ಟು ಇದೊಂದು. ಮತ್ತು ನೆಕ್ಸ್ಟ್ ನೋಡಬೇಕಂತಂದರೆ ಒಂದು ಪ್ರೈವೇಟು ಶಿಪ್ ಇದೆ. ಆ ಶಿಪ್ಪದ ಬೆಲೆ ನೋಡಬೇಕಂದ್ರೆ ನೀವು 600 ಕೋಟಿ ರೂಪಾಯಿ ಬರೀ ಒಂದು ಶಿಪ್ಪು. ಅದು ಮುಖೇಶ್ ಅಂಬಾನಿಯವರ ಪ್ರೈವೇಟ್ ಶಿಪ್ಪು, 600 ಕೋಟಿ. ಸೊ ಇದು. ಮತ್ತು ನೆಕ್ಸ್ಟ್ ನೋಡಬೇಕಂದ್ರೆ ಇವರು ಮುಖೇಶ್ ಅಂಬಾನಿ ಅವರ ವೈಫ್ ಯಾರಿದ್ದಾರೆ, ನೀತಾ ಅಂಬಾನಿ. ಸೊ ಇವರ ಬಂದು 44ನೇ ಬರ್ತ್ಡೇಗೆ ಮುಖೇಶ್ ಅಂಬಾನಿ ಅವರು ಗಿಫ್ಟ್ ಮಾಡಿದ್ರು. ಅದು ಏನು ಗಿಫ್ಟ್ ಮಾಡಿದ್ರು ಅಂತ ನೋಡಬೇಕಂದ್ರೆ, ಎಲ್ಲರೂ ಸಾಮಾನ್ಯವಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಒಂದು ಜ್ಯುವೆಲ್ಸು ಇಲ್ಲ ಬೇರೆ ಏನಾದರೂ ಬಂದು ಕೊಡ್ತಾರೆ. ಸೊ ಮುಖೇಶ್ ಅಂಬಾನಿ ಅವರು ಏನು ಕೊಟ್ಟರು ನೀತಾ ಅಂಬಾನಿಗೆ ಅಂತ ನೋಡಬೇಕಂದ್ರೆ 240 ಕೋಟಿ ರೂಪಾಯಿ ವ್ಯಾಲ್ಯೂ ಇರೋ ಫ್ಲೈಟು, ಈ ಒಂದು ಫ್ಲೈಟನ್ನ ಗಿಫ್ಟ್ ಮಾಡಿದ್ರು ಮುಖೇಶ್ ಅಂಬಾನಿ ನೀತಾ ಅಂಬಾನಿ ಅವರಿಗೆ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ರು. ಸೊ ನೋಡಿ 2007ರಲ್ಲಿ ಇದು. ಸೊ ಇದು ಪೂರ್ತಿ ಈ ಒಂದು ಇಷ್ಟು ಕಾರ್ಸು, ಇಷ್ಟು ಫ್ಲೈಟ್ಸು ಮತ್ತು ಇಷ್ಟು ದೊಡ್ಡ ಮನೆ, 24 ಅಪ್ಸ್ಟಾರ್ ಮನೆ ಪೂರ್ತಿ ಇದರಲ್ಲಿ ಇದೆ. ಸೊ ಇಷ್ಟೆಲ್ಲ ಮೇಂಟೈನ್ ಮಾಡಬೇಕಂದ್ರೆ ಎಷ್ಟು ಜನರು ಬೇಕು ಅಂತ ನೋಡಬೇಕಂದ್ರೆ ಬರೀ ಮೇಂಟೈನ್ ಮಾಡೋದಕ್ಕೆ 12,000 ಜನರು ಬೇಕಿರುತ್ತೆ. ಸೊ ಇದು ಪ್ರತಿಯೊಂದು ಕೂಡ ಬಂದು ಪೂರ್ತಿ ಅಂದರೆ ವರ್ಕಲ್ಲಿ ಬಿಸ್ನೆಸ್ ಆಗಿರಲಿ, ಇವರ ಮನೆ ಆಗಿರಲಿ, ಇವರ ಒಂದು ಕಾರ್ ಆಗಲಿ, ಪೂರ್ತಿ ಎಲ್ಲನೂ ನೋಡಬೇಕಂದ್ರೆ ಸೊ ಅಷ್ಟು. ಬರೀ ಮನೆ ಅಂತ ಮಾತ್ರ ನೋಡಬೇಕಂದ್ರೆ ಮನೆಯಲ್ಲಿ ಮಾತ್ರ ಮೇಂಟೈನ್ ಮಾಡಬೇಕು. ಜನರು ಎಷ್ಟು ಬೇಕು ಅಂತಂದರೆ 600 ಜನ ಬರೀ ಮನೆಯಲ್ಲೇ ಮೇಂಟೈನ್ ಮಾಡೋ ಒಂದು ಕೆಲಸದವರು ಇದ್ದಾರೆ. 600 ಜನ ಇದ್ದಾರೆ ಇದು. ಸೊ ಮತ್ತು ಟೋಟಲ್ ಇವರು ಮನೆಯದು ವ್ಯಾಲ್ಯೂ ಎಷ್ಟು ಇರ್ಬೋದು, ಎಷ್ಟು ಕೋಟಿ ಇರ್ಬೋದು ಅಂತ ನೋಡಬೇಕು ಅಂತಂದರೆ ಟೋಟಲ್ ಹತ್ರ 10ರಿಂದ 12,000 ಕೋಟಿ ರೂಪಾಯಿ ಬೆಲೆ ಬಾಳುವ ಈ ಮನೆ ಅಂಟೇಲಿಯಾ ಅವ್ರದ್ದು. ಸೊ ಇಷ್ಟು ಕಾಸ್ಟ್ಲಿ, ಇಷ್ಟು ಎಕ್ಸ್ಪೆನ್ಸಿವ್, 10 ಲಕ್ಷದಿಂದ 12,000 ಲಕ್ಷದವರೆಗೂ ಇದು ಇವರ ಒಂದು ಮನೆ. ಸೊ ಇವರ ಒಂದು ಲೈಫು, ಸೊ ಇವರ ಒಂದು ಕರಿಯರು, ಇವರ ಒಂದು ಜರ್ನಿ, ಇವರ ಒಂದು ಸಕ್ಸಸ್ಸು, ಮುಖೇಶ್ ಅಂಬಾನಿ ಅವರ ಒಂದು ಸಕ್ಸಸ್ಸು. ಸೊ ನಾನು ಇಲ್ಲಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿರಂಗೆ ಅನಿಲ್ ಅಂಬಾನಿ ಅವ್ರದ್ದು ಮುಗಿಸಿದ್ದೀನಿ, ಮುಖೇಶ್ ಅಂಬಾನಿ ಅವ್ರದ್ದು ಮುಗಿಸಿದ್ದೀನಿ. ಏನು ಡಿಫ್ರೆನ್ಸ್ ಅಂದರೆ ಅನಿಲ್ ಅಂಬಾನಿ ಅವರು ಡೌನಲ್ಲಿ ಬಂದರು, ಮುಖೇಶ್ ಅಂಬಾನಿ ಅವರು ಪೀಕ್ ಲೆವೆಲಲ್ಲಿ ಇದ್ದಾರೆ. ಸೊ ಇದು ಈಗಿರೋ ಒಂದು ರಿಲಯನ್ಸ್ ಕಂಪನಿ ನಿಂತಿರೋದು ಎಲ್ಲಿ ಅಂತ ನೋಡಬೇಕಂದ್ರೆ ಅಫ್ಕೋರ್ಸ್ ಮುಖೇಶ್ ಅಂಬಾನಿ ಅವ್ರ ಕಡೆಯಿಂದನೇ ರಿಲಯನ್ಸ್ ಪೂರ್ತಿ ನಿಂತಿದೆ. ಸೊ ಹಾಗೆ ಹೇಳಬೇಕು. ಸೊ ಇದು ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಟೋಟಲ್ ಫಸ್ಟ್ ಪಾರ್ಟು ಮತ್ತು ಸೆಕೆಂಡ್ ಪಾರ್ಟು ಎರಡರಲ್ಲೂ ಕೂಡ ಬಂದು ರಿಲಯನ್ಸ್ ಟೋಟಲ್ ಇಂಡಸ್ಟ್ರಿ ಇದೆ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬೇರೆದರಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಾನು ಜೆನಿ. ಥ್ಯಾಂಕ್ ಯು. ಬಾಯ್.